ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು, ಕೋಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಇಂದಿನ ತರಗತಿಯಲ್ಲಿ ತೃತೀಯ BA 5ನೇ ಸೆಮಿಸ್ಟರ್ನ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರದಲ್ಲಿ ಬರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ನರೇಗಾ ಇದರ ಬಗ್ಗೆ ತಿಳಿದುಕೊಳ್ಳೋಣ. In today's class, let us understand NREGA project or Mahatma Gandhi National Rural Employment Guarantee Act. This act was launched on 2nd February 2006. Its main aim was to enhance livelihood security in rural areas of our country. MGNREGA, that is NREGA, is the most pragmatic approach to the problems of rural poverty and unemployment. In fact, the scheme ensures the economic security of the rural poor by providing guaranteed 100 days of wage employment. This act has marked a paradigm shift from the other employment programs with its right-based approach. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದು ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನ ಮಾಡುತ್ತಿರುವಂತಹ ಜನರ ಜೀವನೋಪಾಯದ ಸುರಕ್ಷತೆಯನ್ನ ಹೆಚ್ಚಿಸಲು ಜಾರಿಗೆ ಬಂದದ್ದು. ಈ ಒಂದು ಕಾಯ್ದೆ ಜಾರಿಗೆ ಬಂದಿದ್ದು 2ನೇ ಫೆಬ್ರವರಿ 2006ರಂದು. ಈ ನರೇಗಾ ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಅತ್ಯಂತ ಪ್ರಾಯೋಗಿಕವಾದ ಕಾರ್ಯಕ್ರಮವಾಗಿದೆ. ವಾಸ್ತವವಾಗಿ ಇದು 100 ದಿನಗಳ ವೇತನ ಉದ್ಯೋಗ ಖಾತರಿಯನ್ನ ನೀಡುತ್ತದೆ. ಹಾಗೆ ಇದರಿಂದಾಗಿ ಗ್ರಾಮೀಣ ಜನರ ಬಡತನ ಮತ್ತು ನಿರುದ್ಯೋಗವನ್ನ ಅಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗೆ ಗ್ರಾಮೀಣ ಬಡವರ ಆರ್ಥಿಕ ಭದ್ರತೆಯನ್ನ ಇದು ಖಾತ್ರಿಗೊಳಿಸ್ತಾ ಇದೆ. ಈ ಕಾಯ್ದೆ ಇತರ ಉದ್ಯೋಗ ಖಾತರಿ ಯೋಜನೆಗಳಿಗಿಂತ ಒಂದು ರೀತಿಯಲ್ಲಿ ಅತ್ಯಂತ ವಿಭಿನ್ನವಾಗಿದೆ ಅಥವಾ ಭಿನ್ನವಾಗಿದೆ ಅಂತ ನಾವು ಹೇಳ್ಬೋದು. The main objectives or the core objectives of NREGA are provision of unskilled manual work on demand. It's providing the work for unskilled laborers, that especially the manual work, that too on demand. The people who are in need of jobs are getting employment in this act up to 100 days per household in a year. So it guarantees 100 days of employment for a household in a year. Then it creates productive assets. It is possible to create productive assets out of the employment given under this scheme. It strengthens the livelihood resource base of rural poor. Definitely, by providing employment to the rural poor, it is increasing the livelihood source of the people in rural areas. Proactive social inclusion. It is improving not only the economic life but also the social conditions of the rural poor. It focuses on vulnerable. It is totally unique from other employment guarantee schemes. It strengthens the grassroots democratic institutions by providing or by making the theory into practical. It is strengthening the grassroots democratic institutions. ಪ್ರಮುಖ ಧ್ಯೇಯೋದ್ದೇಶಗಳು, ನರೇಗಾ ಯೋಜನೆಯ ಪ್ರಮುಖ ಧ್ಯೇಯೋದ್ದೇಶಗಳು ಅಂದರೆ ಕೌಶಲ್ಯ ರಹಿತ, ಹಾಗೆ ಕೈಯಿಂದ ಕೆಲಸ ಮಾಡುವಂತಹ, ಹಾಗೆ ಬೇಡಿಕೆಯ ಮೇರೆಗೆ ಕೆಲಸಗಳನ್ನು ನೀಡುವುದು ಅಥವಾ ಉದ್ಯೋಗಾವಕಾಶಗಳನ್ನು ನೀಡುವುದು. ಕೌಶಲ್ಯ ರಹಿತ ಕೆಲಸಗಳು ಮತ್ತೆ ಕೈಯಾರೆ ಮಾಡುವಂತಹ ಕೆಲಸಗಳು ಅದು ಬೇಡಿಕೆಯ ಆಧಾರದ ಮೇಲೆ ಕೆಲಸವನ್ನ ನೀಡುತ್ತೆ. ಒಂದು ವರ್ಷದಲ್ಲಿ ಪ್ರತಿ ಮನೆಗೆ 100 ದಿನಗಳವರೆಗೆ ಉದ್ಯೋಗ ಖಾತ್ರಿಯನ್ನ ಇದು ಒದಗಿಸುತ್ತೆ. ಪ್ರತಿ ಕುಟುಂಬಕ್ಕೆ 100 ದಿನಗಳವರೆಗೆ ಉದ್ಯೋಗದ ಒಂದು ಖಾತ್ರಿ ಭರವಸೆಯನ್ನ ಇದು ನೀಡುತ್ತೆ.
ಹಾಗೆ ಉತ್ಪಾದಕ ಸ್ವತ್ತುಗಳನ್ನು ರಚಿಸುವುದರ ಪ್ರಮುಖ ಉದ್ದೇಶ ಆಗಿದೆ. ಅಂದ್ರೆ ಪ್ರಮುಖವಾಗಿ ಇದು ನಿರ್ಮಾಣ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುತ್ತೆ. ರಸ್ತೆಗಳ ನಿರ್ಮಾಣ, ಹಾಗೆ ಕುಡಿಯುವ ನೀರಿನ ಟ್ಯಾಂಕ್ಗಳ ನಿರ್ಮಾಣ ಮಾಡುವುದು, ಬೇರೆ ಈ ಒಂದು ಕಟ್ಟಡಗಳ ನಿರ್ಮಾಣ, ಶಾಲಾ ಕಟ್ಟಡಗಳು, ಮತ್ತೆ ಅಂಗನವಾಡಿ, ಹಾಗೆ ಸಮುದಾಯ ಭವನಗಳು, ಈ ರೀತಿಯ ನಿರ್ಮಾಣ ಕಾರ್ಯಗಳನ್ನ ಮಾಡೋದ್ರಿಂದ ಇವೆಲ್ಲವೂ ಸಹ ಉತ್ಪಾದಕ ಸ್ವತ್ತುಗಳು ಆಗಿವೆ. ಹಾಗೆ ಗ್ರಾಮೀಣ ಬಡವರ ಜೀವನೋಪಾಯಕ್ಕೆ ಸಂಪನ್ಮೂಲವನ್ನ ಇದು ಒದಗಿಸಿಕೊಡುತ್ತೆ. ಈ ಉದ್ಯೋಗಾವಕಾಶಗಳನ್ನ ಕೊಡೋದ್ರಿಂದ ಗ್ರಾಮೀಣ ಬಡವರ ಜೀವನೋಪಾಯ ಅತ್ಯಂತ ಉತ್ತಮವಾಗುತ್ತೆ. ಹಾಗೆ ಇದು ಸಾಮಾಜಿಕ ಒಂದು ಬದಲಾವಣೆಯನ್ನ ತರುವಂತದ್ದು. ಕೇವಲ ಆರ್ಥಿಕವಾಗಿ ಮೇಲೆತ್ತುವ ಪ್ರಯತ್ನವನ್ನ ಮಾಡಲ್ಲ ಬಡವರನ್ನ, ಹಾಗೆ ಸಾಮಾಜಿಕವಾಗಿಯೂ ಸಹ ಬಡವರ ಒಂದು ಅಭಿವೃದ್ಧಿಗಾಗಿ ಇದು ಶ್ರಮಿಸ್ತಾ ಇದೆ. ದುರ್ಬಲರನ್ನ ಇದು ಕೇಂದ್ರೀಕರಣ ಮಾಡ್ತಾ ಇದೆ. ಅತ್ಯಂತ ದುರ್ಬಲ ಸಮಾಜದಲ್ಲಿ ಅತ್ಯಂತ ಹಿಂದುಳಿದವರು ಮತ್ತು ದುರ್ಬಲ ವರ್ಗದವರಿಗೆ ಇದು ಪ್ರಾಮುಖ್ಯತೆಯನ್ನ ನೀಡ್ತಾ ಇದೆ. ಹಾಗೆ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಇದು ಬಲಪಡಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ, ಹಳ್ಳಿಗಳಲ್ಲಿ ನಾವು ಗ್ರಾಮ ಪಂಚಾಯಿತಿಯನ್ನ ನೋಡ್ತೀವಿ, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಥವಾ ಸ್ಥಳೀಯ ಸರ್ಕಾರಗಳು ಅಂತ ಕರಿತೀವಿ. ಆ ಸ್ಥಳೀಯ ಸರ್ಕಾರಗಳಿಗೆ ಆದಷ್ಟು ಹೆಚ್ಚಿನ ಆದ್ಯತೆಯನ್ನ ಇದು ನೀಡುತ್ತೆ. Salient features of NREGA. It provides 100 days of assured employment. I have already told you in the objective that each family gets 100 days of assured employment. There is no problem till 100 days. Issue of job cards within 15 days. So application has to be filled and it should be provided. So after applying for the job cards will be given within the 15 days. Then the nature of work will be told. The work is provided within the 5 kilometer jurisdiction of that particular person where he is residing. Then unemployment allowance, if he is not able to get the employment in spite of applying for the job, he will get the unemployment benefit or allowance of 25%. Then it comes under Minimum Wages Act. 117 rupees is given for unskilled labor and 120 rupees for skilled labor. So the amount per day is divided as 117 rupees for unskilled and 120 rupees for skilled. It was in the beginning. Now the amount given to them as a coolie is totally changed. So they are getting more payment now rather than in the earlier days. Equal payment for both men and women. So there is no discrimination in the wages. So both men as well as the women are getting equal wages. Wages within fortnight, within 15 days they are able to get the wages. ಇಲ್ಲಿ ಪ್ರಮುಖವಾದ ಲಕ್ಷಣಗಳು ಅಂದ್ರೆ ನರೇಗಾದು 100 ದಿನಗಳ ಆಶ್ವಾಸನೆಯನ್ನು ನೀಡುವಂತಹ ಉದ್ಯೋಗ. 100 ದಿನಗಳವರೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಅವರು ಈ ಒಂದು ಉದ್ಯೋಗವನ್ನ ಪಡ್ಕೊಳ್ತಾರೆ. ಹಾಗೆ ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕಿದ ತಕ್ಷಣ, ಅರ್ಜಿಯನ್ನು ಹಾಕಿದ ತಕ್ಷಣ ಅವರಿಗೆ 15 ದಿನಗಳಲ್ಲಿ ಜಾಬ್ ಕಾರ್ಡ್ ಅಂತ ಕೊಡುತ್ತೆ ಸರ್ಕಾರ. ಹಾಗೆ ಆ ವ್ಯಕ್ತಿ ಎಲ್ಲಿ ವಾಸ ಮಾಡಿರ್ತಾನೋ ಆ ವಾಸಿಸುವ ಸ್ಥಳದ 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಮಾತ್ರ ಕೆಲಸವನ್ನ ಅವನಿಗೆ ನೀಡಲಾಗುತ್ತೆ. ತುಂಬಾ ದೂರ ಹೋಗ್ಬೇಕಾದ್ರೆ ಸಮಯ ವ್ಯರ್ಥ ಆಗುತ್ತೆ, ಅಥವಾ ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇಲ್ಲಿ ಮತ್ತೆ ಬಸ್ ಚಾರ್ಜ್ ಅನ್ನ ಅವನು ಕೊಡ್ಬೇಕಾಗತ್ತೆ. ಆದ್ರಿಂದ ಆ ವ್ಯಕ್ತಿ ಎಲ್ಲಿ ಇರ್ತಾನೋ, ವಾಸ ಮಾಡಿರ್ತಾನೋ ಆ ವಾಸಿಸುವ ಸ್ಥಳದ 5 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ಉದ್ಯೋಗವನ್ನ ನೀಡುವುದು ಅಂತ. ಹಾಗೆ ಉದ್ಯೋಗ ಸಿಕ್ಲಿಲ್ಲ, ಅರ್ಜಿಯನ್ನ ಹಾಕಿಯೂ ಆ ವ್ಯಕ್ತಿಗೆ ಉದ್ಯೋಗ ನೀಡಕ್ಕೆ ಆಗಲಿಲ್ಲ ಅಂದಾಗ ಆ ವ್ಯಕ್ತಿಗೆ ನಿರುದ್ಯೋಗ ಭತ್ಯೆ ಅಂದ್ರೆ 25% ನಿರುದ್ಯೋಗ ಭತ್ಯೆಯನ್ನ ನೀಡಲಾಗುತ್ತೆ. ಈ ಒಂದು ಕನಿಷ್ಠ ವೇತನ ಕಾಯ್ದೆಯ ಅಡಿಯಲ್ಲಿ ಎಲ್ಲರಿಗೂ ಸಹ ವೇತನವನ್ನ ನೀಡಲಾಗುತ್ತೆ. ಕೌಶಲ್ಯ ರಹಿತ ಕಾರ್ಮಿಕರಿಗೆ 117 ರೂಪಾಯಿ ಅಂತ, ಹಾಗೆ ಕೌಶಲ್ಯವನ್ನು ಹೊಂದಿರುವ ರೈತ ಈ ಒಂದು ಕೆಲಸ ಕಾರ್ಮಿಕರಿಗೆ 120 ರೂಗಳು ಅಂತ ನಿಗದಿಪಡಿಸಲಾಗಿತ್ತು ಪ್ರಾರಂಭದಲ್ಲಿ. ಆದ್ರೆ ಈಗ ಇಷ್ಟು ಕಡಿಮೆ ಅಲ್ಲ, ಇನ್ನು ಹೆಚ್ಚಿನ ವೇತನವನ್ನು ನೀಡ್ತಾ ಇದೆ. ನನಗೆ ಗೊತ್ತಿರುವ ಒಂದು ಅಂಕಿಅಂಶಗಳ ಪ್ರಕಾರ ಒಬ್ಬ ಪುರುಷ ವ್ಯಕ್ತಿಗೆ 450 ರೂಪಾಯಿಗಳಿಂದ 500 ರೂಪಾಯಿ,
ಒಬ್ಬ ಮಹಿಳೆಗೆ 450 ರೂಪಾಯಿಗಳವರೆಗೆ ಒಂದು ದಿನದ ಕೂಲಿಯನ್ನ ನಿಗದಿಪಡಿಸಲಾಗಿದೆ. ಹಾಗೆ ಇಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಇದರಲ್ಲಿ ಸಮಾನವಾದ ಒಂದು ಪಾವತಿಯನ್ನ ಮಾಡಲಾಗುತ್ತೆ. ಮತ್ತೆ ಕೆಲಸಕ್ಕೆ ಸೇರಿದ 15 ದಿನಗಳಲ್ಲಿ ಕೂಲಿ ಕಾರ್ಮಿಕರಿಗೆ ವೇತನವನ್ನ ನೀಡಲಾಗುತ್ತೆ. ಹಾಗೆ ಈ ಲಕ್ಷಣಗಳು ಮುಂದುವರಿಯುತ್ತೆ. The salient features of NREGA are continuous work site facilities, then really 60-40 ratio, in ratio of 60-40 wage and material ratio, 60% in terms of wages and 40% in terms of materials. There are no contractors and no machines. It totally depends upon the manual work. More number of machines are not used here. Then social audit is a must. Then provision of RTI Act. There is a provision for RTI. Then 1/3 beneficiaries shall be women. Women are given much importance in this project. ಇಲ್ಲಿ ಕೆಲಸ ಮಾಡುವಂತಹ ಸ್ಥಳಗಳು ಲಭ್ಯವಿರುತ್ತೆ. ಯಾರೇ ಅಪ್ಲಿಕೇಶನ್ ಹಾಕಿದ್ರೂ ಅಂತವರಿಗೆ ಉದ್ಯೋಗ ಗ್ಯಾರಂಟಿ ಸಿಕ್ಕತ್ತೆ. ಹಾಗೆ 60:40 ವೇತನ ಮತ್ತು ವಸ್ತುವಿನ ಅನುಪಾತ, ಅಂದ್ರೆ 60ರಷ್ಟು ವೇತನದ ರೂಪದಲ್ಲಿ ಹಣದ ರೂಪದಲ್ಲಿ ಕೊಟ್ರೆ ಇನ್ನು 40ರಷ್ಟು ಸರಕುಗಳ ರೂಪದಲ್ಲಿ ಅವರಿಗೆ ಪಾವತಿಯನ್ನ ಮಾಡಲಾಗುತ್ತೆ. ಇಲ್ಲಿ ಗುತ್ತಿಗೆದಾರರಾಗ್ಲಿ ಅಥವಾ ಯಂತ್ರೋಪಕರಣಗಳಾಗ್ಲಿ ಇರೋದಿಲ್ಲ. ಹೆಚ್ಚಾಗಿ ಯಂತ್ರೋಪಕರಣಗಳನ್ನ ಬಳಸೋದಿಲ್ಲ. ಕಾರಣ ಉದ್ಯೋಗವನ್ನ ನೀಡೋದು ಪ್ರಮುಖವಾದ ಒಂದು ಗುರಿ ಆಗಿರುತ್ತೆ. ಹಾಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅತ್ಯಂತ ಅವಶ್ಯಕವಾಗಿದೆ. ಮತ್ತೆ ಇದು RTI ಕಾಯ್ದೆಯನ್ನ ಇಲ್ಲಿ ಕಾರ್ಯರೂಪಕ್ಕೆ ತರಲಾಗಿದೆ. ಹಾಗೆ 1/3 ಭಾಗದಷ್ಟು ಫಲಾನುಭವಿಗಳು ಮಹಿಳೆಯರಿಗೆ ಆಗಬೇಕು. ಅಂದ್ರೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ಈ ಯೋಜನೆಯಲ್ಲಿ ನೀಡಲಾಗಿದೆ. This shows the total amount spent during 2007 to 2012 by the government, central government. During 2007 and 8, nearly 15,856 crores has been spent, and from 2007 to 2012 and 13, 19,431 crores has been spent towards Mahatma Gandhi National Rural Employment Guarantee Scheme. Then the achievements of NREGA. It is the world's largest social welfare scheme. There are many welfare schemes. Out of that, NREGA is told as the best social welfare scheme. This is a stellar example of rural development. Compared to other rural development projects, this is one of the stellar and the most important. It helped majority of women because more beneficiaries are women, and it helped unemployed youth. It concentrated mainly on the youth population of rural areas, and it provided employment only for the youth. Rightly enforced right to work. This gave the right to work, emphasis on right to work. It provided basic facilities. In the sense, the most important basic facilities: drinking water, then electricity, the most important buildings such as schools, colleges in rural areas, and it uplifted scheduled castes as well as scheduled tribes in the rural areas, and it played a vital role in reduction of poverty. ನರೇಗಾ ಯೋಜನೆಯ ಪ್ರಮುಖ ಸಾಧನೆಗಳು ಅಂದ್ರೆ ಇದು ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಕಲ್ಯಾಣ ಯೋಜನೆ ಆಗಿದೆ. ಹಲವಾರು ಕಲ್ಯಾಣ ಯೋಜನೆಗಳು ಇದೆ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗಾಗಿ. ಆದ್ರೆ ಈ ಎಲ್ಲ ಯೋಜನೆಗಳಿಗೆ ಹೋಲಿಸಿದಾಗ ಇದು ಅತ್ಯಂತ ಪ್ರಮುಖವಾದ ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಕಲ್ಯಾಣ ಯೋಜನೆ ಅಂತ ಕರೆಯಲ್ಪಟ್ಟಿದೆ. ಹಾಗೆ ಇದು ನಕ್ಷತ್ರದ ರೀತಿಯಲ್ಲಿ ಹೊಳಿತಾ ಇದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಈ ಯೋಜನೆ ನಕ್ಷತ್ರದ ರೀತಿಯಲ್ಲಿ ಹೊಳಿತಾ ಇದೆ. ಇದು ಬಹುಪಾಲು ಮಹಿಳೆಯರಿಗೆ ಸಹಾಯವನ್ನ ಮಾಡಿದೆ. ಹಾಗೆ ನಿರುದ್ಯೋಗಿ ಯುವಕರಿಗೆ ಇದು ಸಹಾಯವನ್ನ ಮಾಡಿದೆ. ಇದು ಕೆಲಸ ಮಾಡುವ ಹಕ್ಕನ್ನ ಪ್ರತಿಯೊಬ್ಬ ಯುವಕರಿಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೊಟ್ಟಿದೆ.
ಹಾಗೆ ಗ್ರಾಮಾಂತರ ಪ್ರದೇಶಗಳಿಗೆ ಅತ್ಯಂತ ಅವಶ್ಯಕವಾದ ಮೂಲಭೂತ ಸೌಲಭ್ಯಗಳನ್ನು ಇದು ಒದಗಿಸಿಕೊಟ್ಟಿದೆ. ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಅಭಿವೃದ್ಧಿಗಾಗಿ ಈ ಯೋಜನೆ ಸಹಕಾರವನ್ನ ನೀಡಿದೆ ಮತ್ತು ಬಡತನ ಹಾಗೂ ನಿರುದ್ಯೋಗವನ್ನ ಕಡಿಮೆ ಮಾಡುವಲ್ಲಿ ಈ ಯೋಜನೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಈಗಾಗಲೇ ತಿಳಿದಿರೋ ಹಾಗೆ 100 ದಿನಗಳ ಉದ್ಯೋಗದ ಖಾತ್ರಿಯನ್ನ ಇದು ಒದಗಿಸಿದೆ. ಹಾಗೆ ಯಾರಿಗೆ ಉದ್ಯೋಗ ಕೊಡೋದಕ್ಕೆ ಆಗಲ್ವೋ ಅಂತಹ ಒಂದು ಯುವಕರಿಗೆ ಇದು ನಿರುದ್ಯೋಗದ ಭತ್ಯೆಯನ್ನ 25% ನಿರುದ್ಯೋಗದ ಭತ್ಯೆಯನ್ನ ಕೊಡ್ತಾ ಇದೆ. ಹಾಗೆ 60:40 ಅಂದ್ರೆ 60 ಮತ್ತು 40ರ ಪ್ರಮಾಣದಲ್ಲಿ ವೇತನ ಹಾಗೂ ವಸ್ತುಗಳ ಪ್ರಮಾಣದಲ್ಲಿ ಇದು ವೇತನವನ್ನ ನೀಡ್ತಾ ಇದೆ. ಹೀಗಾಗಿ ಈ ಎಲ್ಲ ಒಂದು ಉತ್ತಮವಾದ ಲಕ್ಷಣಗಳು ಇರೋದ್ರಿಂದ ಇದು ಇತರ ಒಂದು ಯೋಜನೆಗಳಿಗಿಂತ ಅತ್ಯಂತ ಪ್ರಮುಖವಾದ ಯೋಜನೆ ಅಂತ ನಾವು ಹೇಳ್ಬೋದು. ಹಾಗೆ ಬೇರೆ ಯೋಜನೆಗಳಿಗೆ ಕಂಪೇರ್ ಮಾಡಿದಾಗ ಅಂದ್ರೆ ಹೋಲಿಸಿದಾಗ ಇದು ಅತ್ಯಂತ ಶ್ರೇಷ್ಠವಾದ ಯೋಜನೆ ಅಂತ ನಾವು ಹೇಳ್ತೀವಿ. ಯಾಕೆ? ಇದು ಉದ್ಯೋಗದ ಹಕ್ಕನ್ನ ಪ್ರತಿಯೊಬ್ಬರಿಗೂ ಸಹ ಒದಗಿಸಿದೆ. ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಸಂಪೂರ್ಣವಾದ ಧನ ಸಹಾಯವನ್ನ ನೀಡ್ತಾ ಇದೆ. ಹಾಗೆ ಇದು ನಿರ್ದಿಷ್ಟ ಗ್ರಾಮೀಣಾಭಿವೃದ್ಧಿ ಚಟುವಟಿಕೆಗಳತ್ತ ನಿರ್ದೇಶನವನ್ನ ಮಾಡುತ್ತೆ. ಅಂದ್ರೆ ಇದೇ ಒಂದು ಚಟುವಟಿಕೆಗಳಿಗೋಸ್ಕರನೇ ಈ ಒಂದು ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಆ ಒಂದು ಚಟುವಟಿಕೆ ಅಥವಾ ಆ ಒಂದು ಕೆಲಸನೇ ಆಗ್ಬೇಕಾಗತ್ತೆ. ಆ ಬಿಟ್ಟ ಹಣವನ್ನ ಅಥವಾ ಆ ಒಂದು ನಿರ್ದಿಷ್ಟ ಚಟುವಟಿಕೆಗಾಗಿ ಕೊಟ್ಟ ಮೀಸಲಿಟ್ಟ ಹಣವನ್ನ ಬೇರೆ ಇನ್ಯಾವುದೇ ಚಟುವಟಿಕೆಗೆ ಬಳಸುವಂತಹ ಒಂದು ಅವಕಾಶಗಳು ಇಲ್ಲಿ ಇರೋದಿಲ್ಲ. ಆದ್ರಿಂದ ಬೇರೆ ಯೋಜನೆಗಳಿಗೆ ನಾವು ಹೋಲಿಕೆ ಮಾಡಿದಾಗ ಇದು ಅತ್ಯಂತ ಶ್ರೇಷ್ಠವಾದ ಯೋಜನೆ ಅಂತ ಕರಿಬಹುದು. ನರೇಗಾ is superior, or there is a superiority of this act compared to other plans or other acts, schemes, because it provides right to employment. Then funding by the central government. This is totally taken by the central government, or the total care is by the central government. It's directed towards specific rural development activity. Whatever the funds given by the central government should be spent on that particular stipulated program, not for the other programs. That is why this is totally unique from the other programs or other schemes. So in spite of all the benefits or beautiful features as well as the achievements, it has its own issues and challenges. The first challenge is poor planning and administrative skill. The planning related to Narega is very poor, means not so effective, and the administrative skill is also not so much of effective compared to the other plans. Then lack of focus on objectives. It has not totally achieved all the objectives. There is a list of objectives in Narega, but it has failed in focusing on certain objectives or achieving certain objectives. Lack of adequate manpower. So though it is providing employment opportunity, the skilled laborers as well as the unskilled laborers, there is lack of adequate manpower for particular program. Then there is difficulty in funding the scheme. There is a discrimination among the states because it is centrally funded project, but central government is discriminating among the state government during the distribution of money for particular scheme. There is difficulty in funding because if there is no proper understanding between state as well as the central government may delay in providing the funds. ಈ ನರೇಗಾ ತನ್ನದೇ ಆದ ಪ್ರಮುಖ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಹಾಗೆ ಇದು ವಿಶ್ವದ ಅತ್ಯಂತ ಉತ್ತಮವಾದ ಒಂದು ಕಲ್ಯಾಣ ಯೋಜನೆ ಆಗಿದೆ. ಹಾಗೆ ಇದರಿಂದ ಹೆಚ್ಚು ಜನ, ಅದರಲ್ಲೂ ಈ ಒಂದು ಯುವಕರಿಗೆ ಕೆಲಸ ಸಿಕ್ಕಿದೆ. ಮತ್ತೆ ಇದು ಕೆಲಸದ ಖಾತ್ರಿಯನ್ನ ಒದಗಿಸ್ತಾ ಇದೆ. ಇಷ್ಟೆಲ್ಲ ಉತ್ತಮ ಗುಣಲಕ್ಷಣಗಳನ್ನ ಹೊಂದಿದ್ದರೂ ಇದು ತನ್ನದೇ ಆದ ಕೆಲವು ಸಮಸ್ಯೆಗಳನ್ನ ಅಥವಾ ಸವಾಲುಗಳನ್ನ ಹೊಂದಿದೆ. ಸಮಸ್ಯೆಗಳು ಅಥವಾ ಸವಾಲುಗಳು ಏನು ಅಂದ್ರೆ,
ಇದು ಕಳಪೆಯ ಯೋಜನೆ ಮತ್ತು ಇಲ್ಲಿ ಆಡಳಿತದ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಹಣವನ್ನ ರಾಜ್ಯ ಸರ್ಕಾರಗಳು ಅಥವಾ ಆಡಳಿತ ಸರಿ ಇಲ್ಲ ಅಂದ್ರೆ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಈ ಯೋಜನೆ ಏನಾಗುತ್ತೆ, ವಿಫಲವಾಗುತ್ತೆ. ನಂತರ ಇದು ಉದ್ದೇಶಗಳ ಮೇಲೆ ಗಮನವನ್ನ ಹರಿಸಿಲ್ಲ. ಅಂದ್ರೆ ಇದರ ಒಂದು ಉದ್ದೇಶಗಳ ಪಟ್ಟಿ ತುಂಬಾ ಉದ್ದವಾಗಿದೆ, ಆದ್ರೆ ಆ ಎಲ್ಲಾ ಉದ್ದೇಶಗಳನ್ನ ಈಡೇರಿಸುವಲ್ಲಿ ಇದು ವಿಫಲವಾಗಿದೆ. ಹಾಗೆ ಸಾಕಷ್ಟು ಮಾನವ ಶಕ್ತಿಯ ಕೊರತೆ, ಅಂದ್ರೆ ಇದು ಉದ್ಯೋಗಗಳನ್ನ ಕೊಡ್ತಾ ಇದೆ ರೂರಲ್ ಏರಿಯಾಸ್ ಅಂದ್ರೆ ಗ್ರಾಮಾಂತರ ಪ್ರದೇಶದ ಯುವಕರಿಗೆ ಇದು ಉದ್ಯೋಗವನ್ನ ಕೊಡೋದಕ್ಕೆ ಮುಂದೆ ಬಂದಿದ್ರು ಸಹ ಕೆಲವು ಯುವಕರು ಆಸಕ್ತಿಯಿಂದ ಈ ಕೆಲಸದಲ್ಲಿ ಭಾಗವಹಿಸಲು ಹಿಂಜರಿತಾ ಇದ್ದಾರೆ. ಹಾಗಾಗಿ ಮಾನವ ಶಕ್ತಿಯ ಕೊರತೆಯನ್ನ ನಾವಿಲ್ಲಿ ಕಾಣ್ಬೋದು. ಮತ್ತೆ ತಾರತಮ್ಯ ಇದೆ. ಹಾಗೆ ಯೋಜನೆಗೆ ಧನ ಸಹಾಯ ಮಾಡುವಲ್ಲಿ ಸಹ ಸಮಸ್ಯೆಗಳು ಇದೆ. ಬೇಕಾದಷ್ಟು ಇಲ್ಲಿ ಧನ ಸಹಾಯವನ್ನ ನೀಡಬೇಕಾಗಿರೋದು ಕೇಂದ್ರ ಸರ್ಕಾರ, ಇಲ್ಲಿ ಹಣದ ಕೊರತೆಯ ಒಂದು ಸಮಸ್ಯೆಯನ್ನು ಉದ್ಭವ ಆಗ್ಬೋದು. ಸಾಕಷ್ಟು ಹಣವನ್ನ ಬಿಡುಗಡೆ ಮಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲನೂ ಸಹ ಆಗಿರ್ಬೋದು. ಇವು ನರೇಗಾ ಯೋಜನೆಯ ಪ್ರಮುಖ ಸಮಸ್ಯೆಗಳು ಮತ್ತು ಸವಾಲುಗಳು. ಈ ಒಂದು ತರಗತಿಯಲ್ಲಿ ನರೇಗಾ ಯೋಜನೆ ಯಾವಾಗ ಜಾರಿಗೆ ಬಂತು, ಇದರ ಪ್ರಮುಖ ಗುರಿಗಳು ಏನು ಮತ್ತೆ ಲಕ್ಷಣಗಳು ಏನು, ಹಾಗೆ ಇದರ ಶ್ರೇಷ್ಠತೆ ಏನು, ಹೇಗೆ ಇದು ಬೇರೆಯ ಎಲ್ಲ ಕಾರ್ಯಕ್ರಮಗಳಿಗಿಂತ ಭಿನ್ನವಾಗಿದೆ, ಮತ್ತೆ ಇದು ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳು ಅಥವಾ ಸವಾಲುಗಳು ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಧನ್ಯವಾದಗಳು.